ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ದೆಹಲಿ ಬಾಂಬ್ ಬ್ಲಾಸ್ಟ್ ಈಗ ಹಲವಾರು ಚರ್ಚೆಗಳಿಗೆ ಆಯಾಮಕ್ಕೆ ಎಡೆಮಾಡಿಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಸನಿಹದಲ್ಲಿ ಜೈಲಿನಲ್ಲಿರ್ತಕ್ಕಂಥ ಐಸಿಸ್ ಉಗ್ರರ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳು, ಕೊಲೆಗಡಕರು ಎಲ್ಲರೂ ಕೂಡ ಆರಾಮಾಗಿ ಮೊಬೈಲ್ನಲ್ಲಿ ಮಾತನಾಡ್ಬೋದು. ಇದರಲ್ಲಿ ಯಾರು ದೇಶದ್ರೋಹಿಗಳು ಅನ್ನೋದು ಕೂಡ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ದೆಹಲಿ ಬ್ಲಾಸ್ಟ್ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಸೇರಿದಂತೆ BJP ಸೇರಿದಂತೆ ಅನೇಕ ಪಕ್ಷಗಳೀಗ ರಾಜಕೀಯ ಅಲೆಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ ಅದು ಬಿಹಾರ ಚುನಾವಣೆಯ ಬ್ಲಾಸ್ಟ್ ಅಂತ ಹೇಳ್ತಾರೆ. ಹಾಗಾದರೆ ಒಂದು ಚುನಾವಣೆಗಾಗಿ ಅತಿ ದೊಡ್ಡ ಬ್ಲಾಸ್ಟನ್ನು ಮಾಡಿ ಜನರ ರಕ್ತಪಾತವನ್ನು ಒಂದು ಸರ್ಕಾರದಂತೂ ಬಯಸುತ್ತಾ, ಒಂದು ಪಾರ್ಟಿ ಬಯಸುತ್ತಾ? ಇಂಥ ಸಂದರ್ಭದಲ್ಲಿ ಉಗ್ರರನ್ನು ಮಟ್ಟ ಹಾಕುವ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ? ಈ ಎಲ್ಲದ್ರ ಬಗ್ಗೆ ನಾವು ವಿಸ್ತೃತವಾದ ಚರ್ಚೆಯನ್ನು ಮಾಡ್ತಿದ್ದೀವಿ. ನಾನು ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚೆಯನ್ನು ಮಾಡ್ತಿದ್ದೀನಿ. ಎಲ್ಲ ಒಂದು ಕಡೆ ದೆಹಲಿ ಬ್ಲಾಸ್ಟನ್ನು ನೋಡ್ತಾ ಇದ್ದರೆ ಅವರು ಒನ್ಸೆ ಟೆರರಿಸ್ಟ್ ಆಲ್ವೇಸ್ ಟೆರರಿಸ್ಟ್, ಭಯೋತ್ಪಾದಕರೇ. ಇಲ್ಲಿ ಆಂತರಿಕ ಭಯೋತ್ಪಾದಕರು, ದೇಶದೊಳಗಿರ್ತಕ್ಕಂಥ ಭಯೋತ್ಪಾದಕರಿಗೆ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಇಂಥ ಹೇಳಿಕೆಗಳು, ಇಂಥ ಮನಸ್ಥಿತಿಗಳು ಕೂಡ ಎಲ್ಲೊಂದು ಕಡೆ ಇವರಿಗೆ ಪರೋಕ್ಷವಾಗಿ ಬೆಂಬಲ ನೀಡಿದಂತಾಗಲ್ವಾ? ಇದರಲ್ಲಿ ಕಾಂಗ್ರೆಸ್ ಎಲ್ಲಿಂದ ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲನೇದಾಗಿ ಅಲ್ಲಿ ಮೃತಪಟ್ಟಂಥ ಪ್ರತಿಯೊಬ್ಬರಿಗೂ ನಾನು ಸಂತಾಪನ ಸೂಚಿಸ್ತಾ ಇದ್ದೀನಿ. ಈಗ ಆಗಿರ್ತಕ್ಕಂಥ ವಿಷಯ ಬಂದು ಎಲ್ಲರೂ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆಯೂ ಅದಕ್ಕೆ ನಮ್ಮ ದೇಶದ ಜೊತೆಗೆ ನಿಂತ್ಕೋಬೇಕು. ಆಗಿರ್ತಕ್ಕಂಥ ಒಂದು ಘಟನೆಗೆ ಭಯೋತ್ಪಾದನೆಗೆ ಯಾವ ಜಾತಿನೂ ಸೀಮಿತ ಇಲ್ಲ, ಯಾವ ಧರ್ಮನೂ ಸೀಮಿತ ಇಲ್ಲ, ಯಾವ ಬಣ್ಣನೂ ಸೀಮಿತ ಇಲ್ಲ. ಭಯೋತ್ಪಾದಕನೇ, ಅವನಿಗೆ ಯಾರಿಗೂ ಯಾವ ರೀತಿಯಲ್ಲೂ ಮುಲಾಜು ಕೊಡಲ್ಲ. ಅದರಲ್ಲಿ ಸ್ಪಷ್ಟವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ನಿಲುವಿದೆ. ಯಾವ ಕಾರಣಕ್ಕೂ ಎಂಥವನಾಗಿದ್ದರೂ ಭಯೋತ್ಪಾದಕರಿಗೆ ನಮ್ಮಲ್ಲಿ ಒಂದೇ ಒಂಚೂರು ಇಂಚಿನ ಜಾಗ ನಾವು ಕೊಡೋದಿಲ್ಲ, ಒಂದು ಟಾಲರೆನ್ಸು ನಾವು ಮಾತ್ರ ಇಲ್ಲವೇ ಇಲ್ಲ. ಹಾಗಾಗಿ ಆ ಭಯೋತ್ಪಾದಕರ ವಿರುದ್ಧ ಯಾರೇ ಸಪೋರ್ಟ್ ಮಾಡಿದ್ರು ಸಹ ಅವರು ನಮ್ಮ ಪಕ್ಷದ ವಿರೋಧಿಗಳು. ಅದು ವೆರಿ ಕ್ಲಿಯರು. ಅವ್ರು ಯಾರಾಗಿರ್ಬೋದು, ನಮ್ಮ ಪಕ್ಷವನ್ನೇ ಮಾಡಿದ್ರು ಸರಿ, ಅವ್ನು ನಮ್ಮ ಪಕ್ಷದ ವಿರೋಧಿ, ನಮ್ಮ ದೇಶದ ವಿರೋಧಿ ಅವನು. ಹಾಗಾಗಿ ಯಾವ ಕಾರಣಕ್ಕೂ ಇದರಲ್ಲಿ ಕಾಂಗ್ರೆಸ್ಸು ಇನ್ನೊಂದು ಮತ್ತೊಂದು ಎಳೆದು ತರ್ತಕ್ಕಂಥ BJP ಕೆಲಸ ಮಾಡ್ತಾ ಇಲ್ಲ, ಅದು ತಪ್ಪು. ಇದರಲ್ಲಿ ರಾಜಕೀಯವನ್ನು ಬೆರೆಸುವಂಥ ಕೆಲಸ ಮಾಡ್ಬೋದು. ಇದರಲ್ಲಿ ವಿಶೇಷವಾಗಿ ನಾನು ಇವತ್ತೊಂದು ಕೆಲವೊಂದು ಪೇಪರ್ಗಳು ನೋಡಿದೆ. ಉಪರಾಷ್ಟ್ರಪತಿಗಳಾದಂಥ ರಾಧಾಕೃಷ್ಣ ಅವರು, CP ರಾಧಾಕೃಷ್ಣ ಅವ್ರು ಹೇಳ್ತಾರೆ ಇದರಲ್ಲಿ ಕಾಂಗ್ರೆಸ್ಸಿನ ಏನೋ ಒಂದು ಪಾತ್ರ ಇದೆ ಅಂತಬಿಟ್ಟು. ನಾಚಿಕೆ ಆಗಲ್ವ ಅವ್ರಿಗೆ? ಒಂದು ಒಂದು ಹುದ್ದೆಯಲ್ಲಿ ಕೂತಿದ್ದಾರೆ ಅವರು, ಕೂತ್ಕೊಂಡ್ಬಿಟ್ಟು ಅಲ್ಲೂ ರಾಜಕಾರಣ ಮಾಡ್ತಾ ಇದ್ದಾರಲ್ಲ. ಇದು ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಲ್ಲ. ಈ ಒಂದು ಕಾರಣದಿಂದನೇ ನಾವು ಯಾವೊಂದು ಹುದ್ದೆಗೆ ಅಲಂಕರಿಸಬೇಕೋ ಅಂಥವ್ರನ್ನ ಈ BJP ಕೋಮುವಾದಿ ಯಾರು ಮನಸ್ಥಿತಿ ಇದೆಯೋ ಅವ್ರನ್ನ ಯಾವ ಕಾರಣಕ್ಕೂ ಈ ಒಂದು ದೊಡ್ಡ ಹುದ್ದೆಗಳಲ್ಲಿ ಅಲಂಕರಿಸ್ಬಿಡ್ತು ಅಂತ ಹೇಳ್ತಾ ಇರೋದು ಇದೇ ಉದ್ದೇಶನೇ, ಇನ್ನೇನು ಅಲ್ಲ ಉದ್ದೇಶ ನಮ್ಮದು. ಹಾಗಾಗಿ ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತೀನಿ, ಭಯೋತ್ಪಾದನೆ ವಿರುದ್ಧ ಬರೀ ನಮ್ಮ ದೇಶ ಅಲ್ಲ, ಇಡೀ ವಿಶ್ವದಲ್ಲೇ ಪ್ರತಿಯೊಬ್ಬರು ಭಯೋತ್ಪಾದನೆ ವಿರುದ್ಧ ನಿಲ್ಲಬೇಕು. ಅದು ಕಾಂಗ್ರೆಸ್ ಪಕ್ಷ ನಿಂತೇ ನಿಲ್ಲುತ್ತೆ. ಕಾಂಗ್ರೆಸ್ನ ಒಬ್ಬ ಅವಿವೇಕಿ MLA ಬಸವರಾಜ ರಾಯರೆಡ್ಡಿ ಹೇಳ್ತಾರೆ, ನನಗೆ ಅನುಮಾನ ಇದೆ ಬಿಹಾರ ಚುನಾವಣೆಯ ಕಾರಣಕ್ಕಾಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಬಹುಶಃ ಇಂಥ ಮನಸ್ಥಿತಿಗಳೇ ದೇಶದಲ್ಲಿರ್ತಕ್ಕಂಥ ಅನೇಕ ಭಯೋತ್ಪಾದಕರನ್ನು ಹುಟ್ಟು ಹಾಕಲಿಕ್ಕೆ ಮತ್ತು ಅವರಿಗೆ ಪ್ರೇರಣೆ ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದಾ? ಸರ್, ಇಂಥ ಹೇಳಿಕೆಗಳು ಕೊಡೋ ಮುಂಚೆ ಯೋಚನೆ ಮಾಡಬೇಕು. ದೇಶದ ಮೇಲೆ ದಾಳಿ ಆಗಿದೆ. ಡೆಲ್ಲಿ ಅಂದರೆ ಬರೀ ಡೆಲ್ಲಿಯಲ್ಲಿ ಆಗಿಲ್ಲ, ಇಡೀ ದೇಶದ ಮೇಲೆ ಆಗಿರೋ ದಾಳಿ ಇದು. ಇದಕ್ಕೆ ಮೊದಲು ಖಂಡಿಸಬೇಕು. ಯಾರಾದರೂ ಇರಲಿ, ಯಾವುದಾದ್ರೂ ಪಕ್ಷ ಇರಲಿ, ಇಂಥ ಸಮಯದಲ್ಲಿ ರಾಜಕೀಯ ಅನ್ನೋದು ಮಾಡಬೇಡ್ದು. ನಾವು ಆಮ್ ಆದ್ಮಿ ಪಾರ್ಟಿಯವರು ಇಂಥ ಸಮಯದಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ನಿಂತ್ಕೊಳ್ತೀವಿ. ಇದಕ್ಕೆ ಸೂಕ್ತ ಕ್ರಮವನ್ನು ತೊಗೊಳ್ಬೇಕು. ಯಾರು ಮಾಡ್ತಾರಂಥವ್ರಿಗೂ ಬಿಡಬಾರ್ದು. ಬರೀ ಕರ್ಕೊಂಡೋಗಿ ಜೈಲಲ್ಲಿ ಆಗಿಬಿಟ್ಟು ಊಟ ಹಾಕ್ಸ್ಕೊಂಡಿದ್ರೆ ಇದು ಪದೇ ಪದೇ ನಡೀತಾ ಇರುತ್ತೆ. ಇಂಥವ್ರಿಗೆ ರೋಡಲ್ಲಿ ನಿಲ್ಲಿಸಿ ಗುಂಡಾಕಬೇಕು, ಆವಾಗಲೇ ಭಯ ಬೀಳೋದು. ಯಾವುದಾದ್ರೂ ಟೆರರಿಸ್ಟ್ಗಳಂದರೆ ಅವ್ರಿಗೆ ಭಯ ಬೀಳಬೇಕಂದ್ರೆ ಇಂಥ ಕ್ರಮ ಯಾವುದಾದ್ರೂ ಒಂದು ತೊಗೊಳ್ಳೇಬೇಕು ಸರ್ಕಾರ. ಇಂಥ ಕ್ರಮ ಏನಾದರೂ ತೊಗೊಳ್ರೆ ನರೇಂದ್ರ ಮೋದಿ ಜೊತೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಂತ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವೈಟ್ ಕಲರ್ ಅಲ್ಲಿ ಭಯೋತ್ಪಾದಕರು ಇದ್ದರು, ಏನು ಹೇಳಿ, ವೈಟ್ ಕಲರ್ ಭಯೋತ್ಪಾದಕರು ಎಲ್ಲರೂ ಕೂಡ ಅಲ್ಪಸಂಖ್ಯಾತರಿದ್ದು. ಬಹುಶಃ ಇದರಿಂದ ಸಮಾಜಕ್ಕೆ ಯಾವ ಥರ ಸಂದೇಶ ಹೋಗುತ್ತೆ? ಈ ಥರದ ನರಬಲಿ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಿರ್ತಕ್ಕಂಥದ್ದು ಸುರೇಶ್? ನೋಡಿ ಸರ್, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವ ಧರ್ಮದವ್ರು ಯಾವ ಜಾತಿಲಿ ಹೇಳ್ಕೊಡಲ್ಲ. ಇದು ಕೆಟ್ಟದನ್ನು ಮಾಡಿ, ಬ್ಲಾಸ್ಟ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ನಮ್ಮ ಕುರಾನಲ್ಲಿ ಬರೆದಿಲ್ಲ. ನಮ್ಮ ಕುರಾನಲ್ಲಿ ಬರೆದಿದೆ ಏನಂತ, ಒಂದು ನಾಯಿಗೆ ನಾವು ತೊಂದರೆ ಕೊಡೋಂಗಿಲ್ಲ. ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ನಮ್ಮ ದೇಶಕ್ಕೆ ಪ್ರೀತಿಯಿಂದ ನೋಡ್ಕೋಬೇಕು, ನಮ್ಮ ದೇಶಕ್ಕೆ ಪ್ರೀತಿಸಬೇಕು ಅಂತ. ನಮ್ಮ ದೇಶ ನಮಗೆ ದೊಡ್ಡದು. ಐ ಪ್ರೌಡ್ ಟು ಬಿ ಮೈ ಇಂಡಿಯನ್. ಪ್ರತಿಯೊಬ್ಬರೂ ದೇಶಕ್ಕೆ ಪ್ರತಿಯಾಗಿರ್ಬೇಕು. ಯಾವತ್ತೂ ಈ ರೀತಿ ಕೆಟ್ಟ ಕೆಲಸಗಳಿಗೆ ಮುಂದುವರಿಬಾರ್ದು. ಯಾವುದೇ ರೀತಿಯ ಕೆಟ್ಟ ಕೆಲಸಗಳು ಇದನ್ನೆಲ್ಲ ಅನಿವಾರ್ಯ ಅಲ್ಲ. ಇದು ಯಾವುದೇ ರೀತಿ ಇದು ತಪ್ಪು.
ದೇಶದ್ರೋಹಿ ಕೆಲಸ ತಪ್ಪು, ಇದಕ್ಕೆ ಕಡಿವಾಣ ಹಾಕಲೇಬೇಕು. ದಯಮಾಡಿ ಎಲ್ಲ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ, ದಯಮಾಡಿ ಈ ಒಂದು ಭಯೋತ್ಪಾದಕಕ್ಕೆ ಕಡಿವಾಣ ಹಾಕಲೇಬೇಕು. ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಕುರಾನಲ್ಲಿ ಏನಾದರೂ ಬರೆದಿದೆಯಾ ನರಬಲಿಯನ್ನು ಮಾಡ್ಬೇಕಂತೇಳಿ? ಒಂದು ನಾಯಿಗೂ ನಾವು ತೊಂದರೆ ಕೊಡೋಂಗಿಲ್ಲ, ನಮ್ಮ ಕುರಾನಲ್ಲಿ ಬರೆದಿರೋದು. ಮತ್ತು ಯಾಕೆ ಇವರೆಲ್ಲ ಈ ರೀತಿ ಭಯೋತ್ಪಾದಕ ಕೃತ್ಯಗಳನ್ನ ಮಾಡ್ತಾರೆ, ನೂರಾರು ಜನರನ್ನ ಸಾಯಿಸ್ತಾರೆ, ಯಾಕೆ ಹಾಗಾದರೆ? ಆ ರೀತಿ ಜನಗಳಿಗೆ ದೇಶಕ್ಕೆ ಬರೋಕ್ಕೆ ಬಿಡಬಾರ್ದು ಸರ್. ಇದು ಎಲ್ಲ ಸರ್ಕಾರ ಕೈಗೊಳ್ಳಬೇಕು. ಇದು ಈ ಕಾನೂನು ಸರಿಪಡಿಸ್ಬೇಕು. ಯಾವುದೇ ರೀತಿಯ ಭಯೋತ್ಪಾದಕರಿಗಾಗಿರಲಿ, ಈ ಟೆರರಿಸ್ಟ್ ಆಗಿರಲಿ, ಟೆರರಿಸಮ್ ಆಗಿರಲಿ, ಯಾವುದೇ ಕಾರಣಕ್ಕೂ ಯಾರೂ ಈ ನಮ್ಮ ದೇಶಕ್ಕೆ ಒಳಗೆ ಬರಬಾರ್ದು. ಆ ರೀತಿ ಕಾನೂನು ತರಬೇಕು. ಅಲ್ಲ, ದೇಶದ ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕರಾಗಿದ್ದಾರಲ್ಲ, ಎಲ್ಲ ಕೂಡ ಡಾಕ್ಟರ್ಸು. ಅದ್ರ ಬಗ್ಗೆ ನನಗೆ ಅರಿವು ಜಾಸ್ತಿ ಇಲ್ಲ. ಬಟ್ ಅವರು ಮಾಡಿದ್ದಾರೆ ಅಂತ ಅಂದರೆ ಅದು ತುಂಬಾ ತಪ್ಪು. ತುಂಬ ಅಂದರೆ ದೇಶದ್ರೋಹಿ ಕೆಲಸ ಇದು ಭಾಳ ತಪ್ಪು. ಅದಕ್ಕೆ ತಕ್ಕಾದ ಪಾಠ ಕಲಿಸ್ಬೇಕು. ನಾವೆಲ್ಲ ಸೇರಿ ಇದಕ್ಕೆ ಪಾಠ ಕಲಿಸ್ಬೇಕು. ಕಾಂಗ್ರೆಸ್ ಯಾಕೆ ರಾಜಕಾರಣವನ್ನು ಮಾಡ್ತಿದೆ ಭಯೋತ್ಪಾದನೆ ವಿಚಾರದಲ್ಲಿ? ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ, ಅತಿಯಾದ ಅಪೀಸ್ಮೆಂಟ್ ಪಾಲಿಟಿಕ್ಸಿಂದ ಇವತ್ತು ದೇಶದಲ್ಲಿ ಅಧಿಕಾರ ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತಾರೆ. ಒಬ್ಬ ರಾಜ್ಯಸಭಾ ಸದಸ್ಯ ನಸೀರ್ ಅಹಮದನವರು ಒಂದು ಖಂಡನೆ ಮಾಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಇಂಥ ಮನಸ್ಥಿತಿಗಳಿಂದಲೇ ಇವತ್ತು ದೇಶದಲ್ಲಿ ಭಯೋತ್ಪಾದನೆ ಕೃತ್ಯಗಳು ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ನ ಈ ಮನಸ್ಥಿತಿಗಳೇ ಇವತ್ತು ಭಯೋತ್ಪಾದಕರಿಗೆ ಮತ್ತಷ್ಟು ಕುಮ್ಮಕ್ಕು ಕೊಡ್ತಿರ್ತಕ್ಕಂಥದ್ದು. ಮತ್ತು ಒಳಗಡೆ ಇರ್ತಕ್ಕಂಥ ದೇಶದ್ರೋಹಿಗಳನ್ನು ಮಟ್ಟಾಕುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಿತ್ತು. ಆದರೆ ಕಾಂಗ್ರೆಸ್ ಇನ್ನೊಂದು ಕಡೆ ಪರೋಕ್ಷವಾಗಿ ಇಂಥ ಹೇಳಿಕೆ ಕೊಡುವಂಥವ್ರನ್ನ ಮತ್ತು ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳೇ ಎಲ್ಲೊಂದು ಕಡೆ ದೇಶಕ್ಕೆ ಮುಳುವಾಗ್ತಿದೆಯಾ? ಸರ್, ಕಾಂಗ್ರೆಸ್ ಯಾವತ್ತು ಜಾತ್ಯತೀತ ಒಂದು ಸಿದ್ಧಾಂತದ ಮೇಲೆ ಏನು ನಡೆದಿದೆ, ಯಾವತ್ತೂ ಸಹ ತುಷ್ಟೀಕರಣ ರಾಜಕಾರಣ ನಾವು ಮಾಡಲಿಲ್ಲ. ನೀವು ಹೇಳ್ತಾ ಇರ್ಬೋದು ಇವತ್ತು ನಾವು ಮುಸ್ಲಿಮರ ಪರ ಕಾಂಗ್ರೆಸ್ ನಿಂತಿದೆ ಅಂತ. ಎಲ್ಲಿ ನಿಂತಿದೆ? ಅಲ್ಲೂ ನಾವು ನಮ್ಮ ಭಾರತದ ಪ್ರಜೆಗಳು, ನೀವು ಹೇಳೋ ಹಾಗೆ ಭಾರತದಲ್ಲಿರುವ ಪ್ರತಿ ಮುಸ್ಲಿಂ ಸಹ ಏನು ಆ ಒಂದು ಕೃತ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದಾರಾ? ಇಲ್ಲ ಅಲ್ವಾ? ಯಾರೋ ಒಬ್ಬ ಒಂದು ರಕ್ತ ಪಿಪಾಸು ಮಾಡಿರೋ ಒಂದು ಇದಕ್ಕೆ ಇಡೀ ದೇಶದ ಮುಸ್ಲಿಮರನ್ನ ಹೊಣೆ ಮಾಡಿ ಮಾತಾಡೋದು ಬಹಳ ತಪ್ಪಾಗುತ್ತೆ. ನೋಡಿ, ಇದರಲ್ಲಿ ನೇರವಾಗಿ ಇದರ ವೈಫಲ್ಯ. ಯಾರು ಹೊಣೆ ಮಾಡ್ತಾ ಇಲ್ಲ, ಆಯ್ತಾ? ನಿಮ್ಮ ಮನಸ್ಥಿತಿಗಳ ಬಗ್ಗೆ ಚರ್ಚೆ ಆಗ್ತಿದೆ. ಒಂದು ಪದ ಬಳಸ್ತೀರಾ, ಮುಸ್ಲಿಂ ಅನ್ನೋ ಒಂದು ಪದನ ಬಳಸ್ತೀರಾ. ಆದ್ರೆ ಎಲ್ಲಾ ಮುಸ್ಲಿಮರು ತಪ್ಪಿತಸ್ಥರು ಅಂತ ನಾವು ನೋಡೋಕ್ಕಾಗಲ್ಲ. ಯಾವನ್ ತಪ್ಪು ಮಾಡಿದ್ದಾನೆ, ಯಾವನು ಉಗ್ರವಾದವನ್ನ ಮಾಡ್ತಾರೆ, ಅದರ ಹೊಣೆ ಯಾರು? ಅಥವಾ ಅದರ ಒಂದು ಇದನ್ನ ನಿಭಾಯಿಸಬೇಕಾಗಿದ್ದು ಗೃಹ ಇಲಾಖೆ, ಅದು ರಕ್ಷಣಾ ಇಲಾಖೆ ಇದೆ. ಗೃಹ ಇಲಾಖೆ ನೋಡಿ, 51 ಲಕ್ಷ ಮಿಲಿಟರಿ ಪಡೆ ಇದೆ ನಮ್ಮ ದೇಶದಲ್ಲಿ. 7 ಒಂದು ಆಂಟಿ ಟೆರರ್ನ ನಿಗ್ರಹ ಮಾಡುವಂತಹ ದಳಗಳಿದೆ. ಇವೆಲ್ಲ ಏನು ಮಾಡ್ತಿದೆ ಸರ್ ದೇಶದಲ್ಲಿ? 4ನೇ ಅತಿ ಹೆಚ್ಚು ಶಸ್ತ್ರಾಸ್ತ್ರ ರಫ್ತು ಮಾಡ್ಕೊತಿದ್ದೀವಿ ವಿದೇಶಗಳಲ್ಲಿ. ರಷ್ಯಾ ಮತ್ತು ಚೀನಾ, ಅಮೇರಿಕಾನ ಹೊರತುಪಡಿಸಿ ನಮ್ಮಲ್ಲೇ ಹೆಚ್ಚಿನ ಒಂದು ಶಸ್ತ್ರಾಸ್ತ್ರವನ್ನು ಆಮದು ಮಾಡ್ಕೊಳ್ತೀವಿ. ಇಷ್ಟೊಂದು 51 ಲಕ್ಷ ಮಿಲಿಟರಿ ಪಡೆ ಏನು ಮಾಡ್ತಿದೆ? ಮತ್ತು ಆಂಟಿ ಟೆರರ್ ಇವಾಗ ಏನಕ್ಕೆ ಅವ್ರನ್ನ ಇಟ್ಕೊಂಡಿದ್ದೀವಿ ನಾವು? ಗುಪ್ತಚರ ಇಲಾಖೆ ಏನಕ್ಕಿದೆ? ಇದೆಲ್ಲ ಏನು ಇಲ್ವಾ? ನಮ್ಮ ದೇಶದಲ್ಲಿ ಏನಾಗಿದೆ? ಇವಾಗ ಮೋದಿ ಅವರು ಏನೋ ಒಂದು ಈ ಥರ ಆಗಿದ ತಕ್ಷಣ ಅಥವಾ ನಮ್ಮ BJP ಅವರು ಹೇಳ್ಬಿಡ್ತಾರೆ ಕಾಂಗ್ರೆಸ್ ಅಂತ ಮುಖ ಬಟ್ಟು ತೋರ್ಸೋಕ್ಕೆ ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ಇವತ್ತು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಇಲ್ಲ ಅಂದಿದ್ರೆ ನೇರವಾಗಿ ಆಮ್ ಆದ್ಮಿ ಪಾರ್ಟಿ ತಲೆಗೆ ಕಟ್ಟಿದ್ರು BJP ಅವರು. ಆದರೆ ಅಲ್ಲಿ ಇವತ್ತು BJP ಅವರೇ ಇರೋದ್ರಿಂದ ಯಾರಿಗೂ ಬಟ್ಟು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಲ್ಲದೆ ಇವತ್ತು ನೋಡಿ, ನರೇಂದ್ರ ಮೋದಿ ಅವರು ಇಂತಹ ಒಂದು ದೊಡ್ಡ ಕೃತ್ಯ ನಡೆದಾಗಲೂ ಭೂತಾನಲ್ಲಿ ಯಾರೋ ಒಬ್ಬರ ಒಂದು ಹುಟ್ಟುಹಬ್ಬನ ಆಚರಿಸಿದ್ದಾರೆ ಅಂದರೆ ಅವರ ಮನಸ್ಥಿತಿ ಹೇಗಿರಬೇಕು? ಮತ್ತು ಇಂತಹ ಒಂದು ದುರ್ಘಟನೆ ನಡೆದ ನಂತರವೂ ಸಹ ಇವತ್ತು ಇನ್ನೊಂದು ಮಾಲ್ಡೀವ್ಸ್ಗೆ ಮತ್ತು ಇನ್ನೊಂದು ದೇಶಕ್ಕೆ ಹೋಗ್ತಿದ್ದಾರೆ ಅಂದರೆ ದೇಶದ ಬಗ್ಗೆ ಅವ್ರಿಗಿರೋ ಪ್ರೀತಿ ಇದರಲ್ಲೇ ತೋರಿಸ್ತಿದೆ. ನಾನು ಹೇಳೋದು ಇಷ್ಟೇ, ಯಾರು ತಪ್ಪಿತಸ್ಥರು ಯಾರಿದ್ದಾರೆ, ಈ ಥರ ಒಂದು ಉಗ್ರವಾದವನ್ನು ಯಾರು ಮಾಡ್ತಿದ್ದಾರೆ, ನಿಜವಾಗ್ಲೂ ಅವರಿಗೆ ಅಥವಾ ಆ ಹಿಂದೆ ಇರುವಂತಹ ಇದನ್ನು ಮಟ್ಟ ಹಾಕೋಕ್ಕೆ ಇವತ್ತು BJP ವಿಫಲ ಆಗಿದೆ. ರಕ್ಷಣಾ ಸಚಿವರು, ಗೃಹ ಇಲಾಖೆ ಪೂರ್ತಿ ವಿಫಲ ಆಗಿರೋದ್ರಿಂದ ಇದರ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿಯವರು, ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ರಾಜೀನಾಮೆ ನೀಡಲೇಬೇಕು.